ಫಸ್ಟ್ ನಿಮಗೆ ಯಾವ್ಯಾವ ಚಾನಲ್ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕಲರ್ಸ್ ಕನ್ನಡ ಇದೆ, ಜಿ ಕನ್ನಡ ಇದೆ. ನೆಕ್ಸ್ಟ್ ಬನ್ನಿ ಸ್ಟೆಪ್ ನೋಡೋಣ ಏನು ಮಾಡೋಣ. ನೆಕ್ಸ್ಟ್ ಏನು ಮಾಡಬೇಕು, ಡೈರೆಕ್ಟಾಗಿ ಮೀಡಿಯಾಕ್ಕೆ ಹೋಗಬೇಕು. ಮೀಡಿಯಾಕ್ಕೆ ಹೋದ ತಕ್ಷಣ ನೆಕ್ಸ್ಟ್ ಏನು ಸ್ಟ್ರೀಮ್ ಅಂತ ಇದೆ, ಸ್ಟ್ರೀಮ್ನ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ನೆಟ್ವರ್ಕಿಗೆ ಬರಬೇಕು. ನೆಟ್ವರ್ಕಿಗೆ ಬಂದ ತಕ್ಷಣ ಇಲ್ಲೊಂದು ಲಿಂಕ್ ಇದೆ, ಆ ಲಿಂಕ್ ಕೊಡ್ತೀನಿ. ಆ ಲಿಂಕ್ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ಸಾಕು, ಎಲ್ಲ ಚಾನಲ್ಸ್ಗಳು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ನೋಡ್ಬೋದು. ಸ್ಟ್ರೀಮ್ ಅಂತ ಕೊಡಿ, ನೆಕ್ಸ್ಟ್ ಏನು ಮಾಡೋಂಗಿಲ್ಲ, ಇಲ್ಲೆಲ್ಲ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟ್ ಅಂತ ಕೊಡಿ, ಅದಾದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ, ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೋಡಿ ಸ್ಟ್ರೀಮ್ ಆಲ್ ಎಲಿಮಿನೆಂಟರಿ ಸ್ಟ್ರೀಮ್ಸ್ ಅಂತ ಇದೆ, ಎಲ್ಲ ಕೊಡಬೇಕು. ಅದನ್ನೊಂದು ಟಿಕ್ ಮಾಡಿ, ಹೀಗೆ ಟಿಕ್ ಮಾಡಿದಾದಮೇಲೆ ನೆಕ್ಸ್ಟ್ ಸ್ಟ್ರೀಮ್ ಅಂತ ಕೊಡಿ. ಇದಾದಮೇಲೆ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ ತಕ್ಷಣ ನಿಮಗೆ ಇಲ್ಲೊಂದು ಹೊಸ ಐಕಾನ್ ಬರುತ್ತೆ. ಯಾವ ಐಕಾನ್ ಅಂದರೆ 3 ಲೈನ್ ಬರುತ್ತೆ. ಇಲ್ಲಿ ಬಂದ ತಕ್ಷಣ ನಿಮಗೆಲ್ಲ ಚಾನಲ್ಸ್ಗಳು ಸಿಗುತ್ತೆ. ಯಾಕಂದರೆ ಇಲ್ಲಿ ನಾನು ಕನ್ನಡ ಅಂತ ಸರ್ಚ್ ಮಾಡಿದ್ದೀನಿ, ಕನ್ನಡ ಅಂತ ಇದೆ. ಆದರೆ ನಿಮಗೆ ಎಷ್ಟು ಚಾನಲ್ಸ್ಗಳು ಸಿಗುತ್ತೆ ನೋಡ್ತಾನೇ ಇರಬೇಕು. ನೋಡಿ, ಇಷ್ಟು ಚಾನಲ್ಸ್ಗಳು ನೀವು ಫ್ರೀಯಾಗಿ ನೋಡ್ಬೋದು. ಇದೇ ಥರ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.